ಹಾಯ್ ಗಾಯ್ಸ್, ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಎದ್ದ ತಕ್ಷಣ ಮುಖ ತೊಳೆದೆ. ಇವತ್ತೊಂದು ಸ್ವಲ್ಪ ಎದ್ದಳೋದು ಲೇಟ್ ಆಯಿತು. ಕಾರ್ಕಳ ಹೋಗೋಣ ಅಂತ ಔಟ್ಫಿಟ್ನ ಸೆಲೆಕ್ಟ್ ಮಾಡಿ ರೆಡಿ ಆದೆ. ಹೋದ ಕಡೆ ಊಟ ಚೆನ್ನಾಗಿರಲ್ಲ ಅಂತೇಳಿ ಮನೇಲಿ ಅಪ್ಪ ಅಮ್ಮ ಬಿರಿಯಾನಿ ಕಬಾಬ್ ಮಾಡಿದ್ರು. ಅದನ್ನು ತಗೊಂಡು ಮನೆಗೆ ಬೀಗ ಹಾಕೊಂಡು ಹೊರಟ್ವಿ. ಫ್ಯಾಮಿಲಿ ಸಮೇತ ಕಾರ್ಕಳ ಹೊರಟ್ವಿ. ನಾನು ಅಮ್ಮ ಬೆಳಿಗ್ಗೆ ಏನು ತಿಂದಿಲ್ಲ ಅಂತ ಹೋಟ್ಲಲ್ಲಿ ತಿಂಡಿ ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟಾಗಿ ಹತ್ತೂರು ಚರ್ಚ್ಗೆ ಹೊರಟ್ವಿ. ಕಾರ್ಕಳ ಬಂದ್ವಿ. ಕಾರ್ಕಳದಲ್ಲಿ ಎಲ್ಲಿ ನೋಡಿದ್ರು ಚರ್ಚ್ದೇ ಬ್ಯಾನರ್ ಹಾಕಿದ್ರು. ನೋಡಿ ತುಂಬ ಖುಷಿ ಆಯಿತು. ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸಿ ಚರ್ಚ್ ಕಡೆ ಬಂದ್ವಿ. ಚರ್ಚ್ ಒಳಗೆ ಹೋದ್ವಿ. ಬಲಿಪೂಜೆ ಸ್ಟಾರ್ಟ್ ಆಗೋಕೆ ಇನ್ನೇನು 5 ನಿಮಿಷ ಇತ್ತು. ಬಲಿಪೂಜೆ ಮುಗ್ದಾದ್ಮೇಲೆ ಚರ್ಚಿಂದ ಹೊರಗೆ ಬಂದ್ವಿ. ಅಲ್ಲಿಂದ ನಮ್ಮದೊಂದು ಸ್ವಲ್ಪ ಹರಕೆ ಇತ್ತು, ಅದನ್ನು ತೀರಿಸ್ಬೇಕಂತ ಹೊರಟ್ವಿ. ಹಾಗೆ ಕ್ಯಾಂಡಲ್ ಎಲ್ಲ ಹಚ್ಚಿ ಬಂದ್ವಿ. ಇವತ್ತು ಹತ್ತೂರು ಹಬ್ಬ ಫಸ್ಟ್ ದಿನ ಆದ್ದರಿಂದ ನಾವು ಬೆಳಿಗ್ಗೆ ಹೋಗಿದ್ವಿ. ಹಾಗಾಗಿ ಕ್ರೌಡ್ ಸ್ವಲ್ಪ ಕಮ್ಮಿನೇ ಇತ್ತು. ಎಲ್ಲ ಕೆಲಸ ಮುಗಿಸಿ ಹಂಗೆ ಜಾತ್ರೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಜಾಸ್ತಿ ಅಂಗಡಿಗಳೇ ಇರಲಿಲ್ಲ. ಜಾತ್ರೆ ಎಲ್ಲ ಸುತ್ತಾಡಿ ಡೈರೆಕ್ಟಾಗಿ ಪಾರ್ಕಿಂಗ್ ಹತ್ರ ಬಂದ್ವಿ. ಪಾರ್ಕಿಂಗ್ ಫುಲ್ ಖಾಲಿ ಇದೆ ಅಂತ ಅಂದ್ಕೊಂಡೆ. ಹೋದ ವರ್ಷ ಎಲ್ಲ ಫುಲ್ ರಶ್ ಆಗಿತ್ತು, ಕಾಲಿಡಕ್ಕೂ ಜಾಗ ಇರಲಿಲ್ಲ. ಫೈನಲಿ ಕಾರ್ ಹುಡ್ಕೊ ಬಂದ್ವಿ. ಕಾರ್ ಸಿಕ್ತು. ಅಲ್ಲಿಂದ ಊಟ ಮಾಡಿ ಮನೆ ಕಡೆ ಹೊರಟ್ವಿ. ಮನೆಗೆ ರೀಚ್ ಆದ್ವಿ ಗೈಸ್. ಇವತ್ತಿಂದ 29ನೇ ತಾರೀಕು ತನಕ ಕಾರ್ಕಳ ಫೀಸ್ಟ್ ಇರುತ್ತೆ ಗೈಸ್. ಹೋಗೋರಿದ್ರೆ ಹೋಗಿ ಬನ್ನಿ, ಎಂಜಾಯ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ ಬಾಯ್.